ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾದ ಶ್ರೀಮತಿ ಚಂದ್ರಕಲಾ ಇವರನ್ನು ಸೇವೆಯಿಂದ ವಜಾಗೊಳಿಸುವ ಕುರಿತು ದೂರು. ಸದರಿ ತಮ್ಮ ಅಧೀನದಲ್ಲಿ ಬರುವ ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾದ ಶ್ರೀಮತಿ ಚಂದ್ರಕಲಾ ಇವರು ಅನೇಕ ರೋಗಿಗಳ ಬಳಿ ಹಣ ತೆಗೆದುಕೊಳ್ಳುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ವೈದ್ಯೋ ನಾರಾಯಣ ಹರಿ ಎಂದು ರೋಗಿಗಳ ಆಸ್ಪತ್ರೆಗೆ ಬಂದು ತಮ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳಲು ಬರುತ್ತಾರೆ. ಆದರೆ ಈ ವೈದ್ಯಾಧಿಕಾರಿ ಮಾತ್ರ ಅವರ ಬಳಿ ಹಣ ಪಡೆದುಕೊಳ್ಳುತ್ತಿದ್ದಾರೆ. ಇಲ್ಲಿಗೆ ಬಡವರು ಹೆಚ್ಚಾಗಿ ಬಡವರು, ನಿರ್ಗತಿಕರು ಇತ್ಯಾದಿ ರೋಗಿಗಳು ಬರುತ್ತಿರುತ್ತಾರೆ. ಇಂಥವರ ಬಳಿ ಹಣ ಕೇಳುವುದು ಇವರ ದೈನಂದಿನದ ಚಟುವಟಿಕೆಯಾಗಿದೆ. ಅದರಲ್ಲೂ ವಿಶೇಷವಾಗಿ ಹೆರಿಗೆ ಹೆಣ್ಣು ಮಕ್ಕಳಿಗೆ ಹೆರಿಗೆ ಮತ್ತು ಶಸ್ತ್ರಚಿಕಿತ್ಸೆಗಾಗಿ ರೂ 5,000ದಿಂದ 10,000 ರೂಪಾಯಿಗಳವರೆಗೆ ಬೇಡಿಕೆ ಇಟ್ಟಿರುತ್ತಾರೆ. ಅಲ್ಲದೆ ರೋಗಿಗಳಿಗೆ ಔಷಧಿಗಳ ಚೀಟಿ ನೀಡಿ ಹೊರಗಡೆ ಇಂತಹ ಮೆಡಿಕಲ್ ಶಾಪ್ನಲ್ಲಿಯೇ ತೆಗೆದುಕೊಳ್ಳಿ ಅಂತ ಹೇಳಿ ಔಷಧ ತರಿಸುತ್ತಾರೆ. ಇವರು ಇಲ್ಲಿನ ಅನೇಕ ಮೆಡಿಕಲ್ ಸ್ಟೋರ್ನವರೊಂದಿಗೆ ಶಾಮೀಲಾಗಿದ್ದಾರೆ ಮತ್ತು ಅಲ್ಲಿನ ಸಿಬ್ಬಂದಿಗಳಿಗೆ ತುಟಿ ಪಿಟಿಕ್ ಎನ್ನದೆ ಮಾಡುತ್ತಾ ತಮ್ಮ ವಿಡಿಯೋ ತುಣುಕುಗಳು ಸಹ ತಮಗೆ ಒದಗಿಸಲು ಸಿದ್ಧರಿದ್ದೇವೆ. ಅಲ್ಲದೆ ರೋಗಿಗಳು ಭಯಭೀತರಾಗಿ ಇವರ ಈ ನಡೆಯನ್ನು ಖಂಡಿಸದೆ ಹಣ ಚಿಕಿತ್ಸೆ ನೀಡಿ ಪಡೆದುಕೊಂಡು ಸುಮ್ಮನಾಗುತ್ತಿದ್ದಾರೆ. ಆದ್ದರಿಂದ ತಾವು ಕೂಡಲೇ 24 ಗಂಟೆಯೊಳಗೆ ತನಿಖೆ ಮಾಡಿ ಸದರಿ ಕುಷ್ಟಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮುಖ್ಯ ವೈದ್ಯಾಧಿಕಾರಿಯಾದ ಶ್ರೀಮತಿ ಚಂದ್ರಕಲಾ ಇವರನ್ನು ಸೇವೆಯಿಂದ ವಜಾಗೊಳಿಸಿ ಸದರಿಯವರ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು. ಇಲ್ಲವಾದರೆ ಇದರಲ್ಲಿ ತಾವು ಕೂಡ ಶಾಮೀಲರಾಗಿದ್ದರಿಂದ ಪರಿಗಣಿಸಿ ತಮ್ಮ ಸಂಘಟನೆಯ ಮೂಲಕ ತಮ್ಮ ವಿರುದ್ಧವೂ ಕೂಡ ಮೇಲಧಿಕಾರಿಗಳಿಗೆ ದೂರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಎಚ್ಚರಿಕೆ ನೀಡಿದೆ. ನಿಮ್ಮ ಹೆಸರಣ್ಣ? ಮರಿಯಪ್ಪ ಅಕ್ಕಲ್ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ತಾಲೂಕಾ ಅಧ್ಯಕ್ಷರು. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಿರೋ ಭ್ರಷ್ಟಾಚಾರನ ಬಯಲುಗೆಳೆದು ನಮ್ಮ ರಕ್ಷಣಾ ವೇದಿಕೆಯಿಂದನ ನಾವು ರಾಜಾರೋಷವಾಗಿ ಹೇಳ್ಕೊಂತೀವಿ ನಾವು ಮಾಡಿದ್ದು ಅಂತಂದೇಳಿ. ಯಾಕಂತಂದ್ರೆ ಅವರೊಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ ಯಾವ ರೀತಿ ಮಾಡ್ಬೇಕನ್ನೋದೇ ಇಲ್ಲ ಅವ್ರಿಗೆ. ಒಂದು ಮನೆ ಲೋಕ ಪ್ರೈವೇಟ್ ದವಾಖಾನೆ ಇಸ್ಕೊಂಡಂಗೆ ರೊಕ್ಕ ಇಸ್ಕೊಂತಾರೆ ಅವ್ರು. ಇಷ್ಟ ಅಂತಂದೇಳಿ 5,000 10,000 ಅಂತಂದೇಳಿ ಒಬ್ಬ ಹುಡುಗ ಹೇಳಿಕೆ ಕೊಟ್ಟನಲ್ಲ, ಅವ ರಾಜ್ಯೋತ್ಸವ ಕೊಟ್ಟನ. ಯಾಕಂದ್ರೆ ಹೇಳೇನವ ನಾನು ರೊಕ್ಕ ಕೊಟ್ಟೀನಿ ಅಂತಂದು. ಅದೇ ಥರ ಇವರು ಅವಾಗ ಹೇಳ್ಬೋದು, ಆದರೆ ಇವರು ರಾಜ್ಯೋತ್ಸವಾಗಿ ಕೇಳೋಕ್ಕೆ ಬರಲ್ಲ. ಯಾಕಂದ್ರೆ ಗೌರ್ಮೆಂಟ್ ಸರ್ವೆಂಟ್ ಅವರು ಹಂಗತೆ ಕೇಳಬಾರ್ದು. ಆದರೂ ಅವರು ರಾಜ್ಯೋತ್ಸವಾಗಿ ಇಷ್ಟು ರೊಕ್ಕ ಕೊಡೋ ಅಂತ ಇಸ್ಕೊಂತಾರೆ. ಇಲ್ಲಿ ಕುಷ್ಟಗಿ ತಾಲೂಕಿಗೆ ಒಳ್ಳೆಯ ಅಧಿಕಾರಿಗಳು ಬರಬೇಕು, ಒಳ್ಳೆ ತಾಲೂಕು ವೈದ್ಯಾಧಿಕಾರಿಗಳು ಬರಬೇಕು, ಉಚಿತವಾಗಿ ಜನರ ಸೇವೆ ಮಾಡೋಂಥವ್ರು ಬರ್ಬೇಕನ್ನೋದು ನಮ್ಮ ರಕ್ಷಣಾ ವೇದಿಕೆಯ ಘಟ್ಟ. ನಾವು ಏನಾದರೂ ಬಿಡುಗಲ್ಲ ಇದನ್ನು ನಾವು ತಾಲೂಕು ಅಧ್ಯಕ್ಷರಾಗಿ ಇದನ್ನೆಲ್ಲ ಖಂಡಿಸ್ತೀವಿ. ಅವ್ರು ಏನೋ ಮಾಡಿದ್ರು ನಾವು ಎದಕ್ಕೇನಾಗಿಲ್ಲ. ಅವ್ರನ್ನೆಲ್ಲ ನಮಗೆ ಧಮಕಿ ಹಾಕೋದು ಏನು ಮಾಡೋದು ಬಂದ್ರೂ ನಾವು ಯಾವುದೇ ಥರದಿಂದ ಅಳುಕೋದಿಲ್ಲ, ಅಂಜೋದಿಲ್ಲ, ಹಿಂದಕ್ಕೆ ಜರಿಯೋದಿಲ್ಲ. ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯಿಂದ ನಾವೆಲ್ಲರೂ ಮುಂದೆ ಇರ್ತೀವಿ, ಯಾವತ್ತೂ ಹಿಂಜರಿಯೋದಿಲ್ಲ. ಈ ಮನವಿ ಕೊಟ್ಟಿರಲ್ಲ, ಮುಂದೆ ಏನಾಯ್ತು ಸರ್? ಮುಂದೆ ಅದು ಎಲ್ಲಿ ತನಕ ಆಗುತ್ತೋ ಅವ್ರಿಗೆ ಒಂದು ಕಾನೂನು ಹೋರಾಟ, ನಾವು ಕಾನೂನು ಚೌಕಟ್ಟಿನಾಗ ಅವ್ರು ಏನು ಕೆಲಸ ಮಾಡ್ಬೇಕು ಹಿರಿಯ ಅಧಿಕಾರಿಗಳು ಅದನ್ನು ಮಾಡೋ ಮಟ್ಟನೂ ನಾವು ಬಿಡೋಲ್ಲ. ಅದನ್ನು ನಾವು ಬೆಂಗಳೂರು ಲೆವೆಲ್ಗೂ ಹೋಗ್ತೀವಿ, DHO ಕೊಟ್ಟಿವಿ, ಅವ್ರು ಎನ್ಕ್ವೈರಿಗೆ ಹಾಕ್ತೀವಿ ಅಂತಂದಾರ. ಅದು ಯಾವ್ಯಾವ ಥರ ಎನ್ಕ್ವೈರಿ ಮಾಡ್ತಾರೆ, ಇಷ್ಟೆಲ್ಲ ವೈರಲ್ ಆಗೈತೆ ಅಂದಮೇಲೆ ಅದೇನು ಸುಳ್ಳಲ್ಲ. ಅವರೆಲ್ಲ ರೊಕ್ಕ ಎಣಿಸ್ಕೊಂಡಿದ್ದೆಲ್ಲ ಪ್ರೂಫ್ ಐತಿ. ಅವೆಲ್ಲ ರೊಕ್ಕ ಎಣಿಸ್ಕೊಂಡು ಇನ್ನೊಬ್ರಿಗೆ ಕೊಟ್ಟು ತಮ್ಮ ಮೊಬೈಲ್ ಹಿಂದೆ ಬ್ಯಾಕ್ ಆ್ಯಪ್ನಾಗ ಇಟ್ಕೊಂಡಿದ್ದೆಲ್ಲ ವೀಡಿಯೋ ವೈರಲ್ ಆಗೈತಿ. ಅದೆಲ್ಲ ವೀಡಿಯೋ ನಮ್ಮ ಹತ್ರ ಅದಾವೆ. ಇನ್ನೂ ಅವರೆಲ್ಲ ಇದು ಮಾಡಿದ್ವೆಲ್ಲ ಸಾಕಷ್ಟು ವೈರಲ್ ವೀಡಿಯೋಗಳು ಅದಾವೆ. ನಮ್ಗೆ ಕೊಡ್ತೀವಿ ಅಂತಾರೆ ಜನರು, ಇನ್ನೂ ಕೊಟ್ಟಿಲ್ಲ. ಇದೆಲ್ಲ ಬೆಳಕಿಗೆ ಬಂತಂದ್ರೆ ಮತ್ತೂ ಕೊಡ್ತಾರೆ. ಅದನ್ನೆಲ್ಲ ನಾವು ನೇರವಾಗಿ ಎಲ್ಲ ದೃಶ್ಯ ಮಾಧ್ಯಮಗಳಿಗೆ ಮತ್ತು ಫೇಸ್ಬುಕ್ಕು, ಲೈವ್, ಇನ್ಸ್ಟಾಗ್ರಾಮ್ ಏನೇನು ಬರ್ತವೆ ಎಲ್ಲವಕ್ಕೂ ಬಿಡ್ತೀವಿ ನಾವು. ಸಿದ್ದಪ್ಪ ಡಿ ಕಲಾವಿದರು ಅಂತ ಹೊರಗೆ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು. ಈ ಕುಷ್ಟಗಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದೈತಿ. ಒಂದಲ್ಲ ಎರಡಲ್ಲ ಸಾವಿರಾರುಗಳು ನಡೆದವ. ಆದರೆ ಇತ್ತಿತ್ತಾಗಿ ಈಗ ಬೆಳಕಿಗೆ ಬರಕತ್ತೇವ, ವಿಡಿಯೋಗಳು ಬರಕತ್ತೇವ, ಹೇಳಿಕೆ ಕೊಡಕತ್ಯಾರ. ನಾವು ಖುದ್ದಾಗಿ ಓದಾಗ ಕೂಡ ಕೆಲವೊಬ್ಬರು ಕೊಡೋದು ನೋಡೀವಿ ಜನರಿಗೆ. ದೊಡ್ಡ ಲಂಚ್ ಆಗ್ತಾರೆ. ಯಾಕಪ್ಪ ಅಂತಂದ್ರೆ ಮೇಡಮ್ ಅವರ ಅಲ್ಲಿ ಡಾಕ್ಟರ್ ಇದರಿಂದ ಕುಷ್ಟಗಿ ತಾಲೂಕಿಗೆ ಕೆಟ್ಟ ಹೆಸರು ಇವೆಲ್ಲ. ಚಂದ್ರಕಲಾ ಮೇಡಮ್ ಅಂತಂದು. ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಕರಿವೇ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳಿಗೆ ಇಂಡೈರೆಕ್ಟ್ ಆಗಿ ಬೇರೆಯವ್ರ ಕಡೆಯಿಂದ ಧಮಕಿ ಹಾಕ್ಸೋದು ಅಥವಾ ಅಟ್ರಾಸಿಟಿ ಮಾಡ್ತಾನೆ ಅನ್ನೋದು ಈ ಥರ ಹೇಳಿಕೆಗಳನ್ನು ಇನ್ನೊಬ್ಬರ ಕೈಲಿ ಬುಗುಲ್ ಹೋಗ್ತಾರೆ. ಅದಕ್ಕೆಲ್ಲ ನಾವೆಲ್ಲ ಬುಗುಲ್ ಹೋಗಲ್ಲ. ಯಾಕಪ್ಪ ಸತ್ಯತೆಯನ್ನು ನಾವು ಖಂಡನೆ ಮಾಡಕತ್ತೀವಿ. ನಾವು ಹೇಳಿದೆಯಲ್ಲ, ಎದ್ರಕ್ಕಾಗಲ್ಲ ನಮ್ಗೆ, ಯಾರಿಗೆ ಎದುರಾಗಲ್ಲ. ಅವು ಮಾನ್ಯ ದೊಡ್ಡ ಪಾಟೀಲ್ ಸರ್ ಸಾಹೇಬರು ಮಾನ್ಯ ಏನಪ್ಪ ಅಂದ್ರೆ ಶಾಸಕರು ತಾವು ಅವಾಗ ಭೇಟಿ ನೀಡಿ
ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೇಳಿದ್ರೆ ಇಂಥವೆಲ್ಲ ಬರ್ತಿದ್ದಲ್ಲ. ದಯಮಾಡಿ ಏನಪ್ಪ ಅಂದ್ರೆ ಮಾನ್ಯ ಈ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ, ತಾವು ಕೂಡ ಅದು ಹೋಗಿ ಅವ್ರು ಏನೇ ಸ್ವಲ್ಪ ಡೈಟ್ ಮಾಡಿದ್ದಪ್ಪ ಅಂದ್ರೆ ಈಗ ನಮ್ಮ ಹೆಸರು ಕೆಡ್ತೈತಿ, ನಮ್ಮ ಹೆಸರು ಕೆಡೋದಕ್ಕಿಂತ ತಮ್ಮ ಹೆಸರು ಕೆಡ್ತೈತೆ. ದಯಮಾಡಿ ಅವ್ರಿಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ತಮ್ಮ ಲೆವೆಲ್ ಒಳಗೆ ಏನೇನಾಗುತ್ತೆ, ನಾವು DH ಅವರಿಗೆ ಮನವಿ ಎಷ್ಟೋ ಸಲ ಕೊಟ್ಟೀವಿ, ಆದರೂ ಕೂಡ ಅವರು ಕೇರ್ ಮಾಡಿಲ್ಲ. ಅದು DH ಅವರು ಪಾತ್ರ ಇದು ಕೂಡ ಐತಂದ್ರೆ ನಾವು ಖಂಡನೆ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಮಹಾಂತೇಶ್ ಶಿವರು ಹೇಳುವುದೇನೆಂದರೆ, ಇದು ಎಲ್ಲ ಘಟನೆಗಳು ಸತ್ಯ ಘಟನೆಗಳು, ಇವು ಯಾವ ಸುಳ್ಳು ಘಟನೆಗಳಲ್ಲ. ಎಲ್ಲತ್ತು ನೋಡ್ರಿ, ನೀವೇನು ಕೇಳಕತ್ತೀರಿ ನಮ್ಮ ಮಾತು, ನೀವೇ ಸ್ವತಃ ದವಾಖಾನಿಗೆ ಬಂದು ನೋಡ್ರಿ, ದವಾಖಾನೆ ಪರಿಸ್ಥಿತಿ ಎಲ್ಲಿ ಐತೆ ಏನಾಗೈತೆ ಕೊಂಡಾಡಬೇಕು ಅದಕ್ಕಿಂತ ಅದಾಗಿದೆ. ಇದನ್ನೆಲ್ಲ ನೋಡಿ ನಮ್ಮ ಸೇನೆಯನ್ನು, ನಮ್ಮ ಸ್ವಾಭಿಮಾನ ಸೇನೆಯ ಸಂಘಟನಾಕಾರ ನಾವೆಲ್ಲರೂ ಕೂತ್ಕೊಂಡು ಇದನ್ನೇನಾದರೂ ಮಾಡಿ ಅಭಿವೃದ್ಧಿ ಮಾಡೋಣ, ಇದನ್ನೇನಾದರೂ ಒಳ್ಳೆ ಸ್ಥಿತಿಯಲ್ಲಿ ಇಡೋಣ, ಸಾರ್ವಜನಿಕರಿಗೆ ಒಳ್ಳೆ ಸೇವೆಗಳನ್ನು ಕೊಡೋಣ ಅಂದ್ಕೊಂಡು ನಾವು ಇದನ್ನು ರೆಡ್ ಹ್ಯಾಂಡ್ ಆಗಿಡಿದು ನಾವು ಇದು ಪತ್ರಿಕೋದ್ಯಮ ಕೊಟ್ಟಿದ್ದೀವಿ. ಆದರೆ ಹಲವಾರು ಮಂದಿ ಹಲವಾರು ಮಾತಾಡ್ತಾರೆ. ನಿಮಗೇನಾರ ಸತ್ಯಾಸತ್ಯತೆ ಬೇಕಾದರೆ ದವಾಖಾನೆಗೆ ಬಂದು ನೋಡ್ರಿ ಅದ್ರ ಪರಿಸ್ಥಿತಿ ಏನೈತೆ ಅಂತ. ನಾವು ಆರೋಪ ಮಾಡಿದ್ದು ಸುಳ್ಳಲ್ಲ. ಅಭಿವೃದ್ಧಿ ಅನ್ನೋದನ್ನು ಸುಮಾರು 6-6.5 ಕೋಟಿ ರೂಪಾಯಿ ಇಟ್ಕೊಂಡು ಕುಂತು ಏನು ಮಾಡ್ತಾರೆ ರೀ, ಅದನ್ನು 6.5 ಕೋಟಿ ರೂಪಾಯಿ ಐತೆ ಅಂತ ಹೇಳ್ತಾರೆ ಬಾಯಿ ತೆಗೆದು. ಇವ್ರನ್ನ ಅಲ್ಲಿ ಇಡಾಕಂತ ಕೊಟ್ಟಾರೆ, ನನ್ನ ರೊಕ್ಕ ಅಭಿವೃದ್ಧಿ ಮಾಡಾಕಂತ ಕೊಟ್ಟಾರೆ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಯಾವುದೇ ಸುಳ್ಳು ವದಂತಿಗಳಿಗೆ ತಿಳ್ಕೊಡ್ಬಾರ್ದು. ನೀವು ಏನಾದರೂ ಸತ್ಯಾಸತ್ಯತೆ ಬೇಕಾಗಿತ್ತಂದ್ರೆ ನೀವೇ ಒಂದ್ಸರಿ ದವಾಖಾನೆಗೆ ಭೇಟಿ ಕೊಟ್ಟು ವಿಚಾರ ಮಾಡಿ. ಆದರೆ ಈ ವಿಚಾರದೊಳಗೆ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ. ಯಾಕಂದ್ರೆ ಇದು ನಡೆದಿರ್ತಕ್ಕಂಥ ಸತ್ಯ ಘಟನೆ ಪ್ರತಿಯೊಬ್ಬರಿಗೂ ಇದರ ಸಿಹಿ ಕೈ ಅನುಭವ ಆಗೈತಿ, ಪ್ರತಿಯೊಬ್ಬರಿಗೂ ಆಗೈತಿ. ಅದಕ್ಕೆ ದಯವಿಟ್ಟು ಇದನ್ನು ನಾವು ಏನಂತ ಖಂಡಿಸ್ತೀವಿ ಅಂದ್ರೆ, ಇವ್ರನ್ನ ಡಿಸ್ಮಿಸ್ ಮಾಡಲೇಬೇಕು ಕೂಡಲೇ.